ಕೆಲವೊಂದು ಜರ್ನಿಗಳು ಕೇವಲ ಜರ್ನಿ ಆಗಿರಲ್ಲ, ಆ ಡೆಸ್ಟಿನೇಷನ್ ರೀಚ್ ಆಗೋದಷ್ಟೇ ಇಂಪಾರ್ಟೆಂಟ್ ಆಗಿರಲ್ಲ, ಅದು ನಮ್ಮ ಲಿಮಿಟೇಷನ್ಗಳನ್ನು ಟೆಸ್ಟ್ ಮಾಡುತ್ತೆ, ಅಪರಿಚಿತರನ್ನ ನಂಬೋ ಥರ ಮಾಡುತ್ತೆ, ಸಿಚುವೇಶನ್ ಏನೇ ಬಂದರೂ ಅದನ್ನು ಸ್ವೀಕರಿಸುವಂತಹ ಮನೋಭಾವವನ್ನು ಬೆಳೆಸುತ್ತೆ. ನೀವೇನಾದರೂ ನನ್ನ ಬ್ಲಾಗನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರಿ, ಇದು ಎಪಿಸೋಡ್ 3. ನನ್ನ ಕಸಿನ್ನ ರಿಯಲ್ ಲೈಫ್ ಜರ್ನಿ ಎಕ್ಸ್ಪೀರಿಯನ್ಸ್ ಅನ್ನ ಒಂದು ಕ್ರಿಯೇಟಿವ್ ವೇಲಿ ಹಾಗೂ ಇನ್ಫಾರ್ಮೇಟಿವ್ ಆಗಿ ನಿಮ್ಮ ಮುಂದೆ ತರುವಂತಹ ಪ್ರಯತ್ನ ಈ ಬ್ಲಾಗ್ ಆಗಿರುತ್ತೆ. ಬ್ಲಾಗ್ ಅನ್ನ ಕೊನೆವರೆಗೂ ನೋಡಿ. ಎಪಿಸೋಡ್ 1, 2 ಆಗ್ರಾ ಹಾಗೂ ರಿಷಿಕೇಶ್ ಟ್ರಿಪ್ ಕಂಪ್ಲೀಟ್ ಆದ ಬ್ಲಾಗ್ ಹಾಗೆ ಎಕ್ಸ್ಪೀರಿಯನ್ಸ್ ಅನ್ನ ಅಲ್ಲಿ ಶೇರ್ ಮಾಡಿದ್ದೀನಿ. ಎಪಿಸೋಡ್ 3 ನಾವು ಹೇಗೆ ರಿಷಿಕೇಶಿಂದ ಹೊರಟಂತ ನಮ್ಮ ಹುಡುಗರು ಕೇದಾರ್ ಕಂಠವನ್ನ ತಲುಪ್ತಾರೆ ಅಂತ, ಎಷ್ಟು ಅಡ್ವೆಂಚರಸ್ ಆಗಿರುತ್ತೆ ಅವ್ರ ಜರ್ನಿ ಅಂತ ತಿಳಿಯೋಣ. ಯಾವ ಟ್ರೆಕ್ಕಿಂಗ್ ಕಂಪ್ನಿಗಳನ್ನ ಆಫ್ ಮಾಡ್ತಾರೆ ಹಾಗೂ ಅವರ ಟ್ರೆಕ್ಕಿಂಗ್ ಜರ್ನಿ ಹೇಗಿರುತ್ತೆ ಎಲ್ಲಾನು ಕೂಡ ಕಂಪ್ಲೀಟ್ ಆಗಿ ತೋರಿಸುವಂತ ಪ್ರಯತ್ನ ಇದಾಗಿರುತ್ತೆ. ದಿನ 7/11/2026 ರಿಷಿಕೇಶ್ ಇಂದ ಹೊರಟಂತ ನಮ್ಮ ಹುಡುಗರು 2-2.5 ಗಂಟೆ ಒಳಗಡೆ ಡೆಹ್ರಾಡೂನ್ ತಲುಪ್ತಾರೆ. ಅಲ್ಲಿಂದ ಮತ್ತೆ ಟಿಟಿನ ಮಾಡಿ 1-2 ಅವರ್ ಜರ್ನಿ ಮಾಡಿ ಅವ್ರು ತಲುಪಿದ್ದು ಮಸೂರಿಗೆ. ಮಸೂರಿಯನ್ನ ಕ್ವೀನ್ಸ್ ಆಫ್ ಹಿಲ್ ಅಂತ ಕರೀತಾರೆ. ಒನ್ ಆಫ್ ದ ಉತ್ತರಾಖಂಡ್ ಮೋಸ್ಟ್ ಲವ್ಡ್ ಡೆಸ್ಟಿನೇಷನ್ಗಳಲ್ಲಿ ಮಸೂರಿ ಕೂಡ ಒಂದು. ಸೊ ಇಲ್ಲಿನ ಮಿಸ್ಟ್ ಮಾರ್ನಿಂಗು, ಕೂಲ್ ಮೌಂಟೇನ್ ಬ್ರೀಸು, ಪ್ಯಾನರಾಮಿಕ್ ವ್ಯೂ ಹಾಗೆ ಡೂನ್ ವ್ಯಾಲಿಗಳು ಮಸೂರಿ ಒಂದು ಒಳ್ಳೆಯ ಟೈಮ್ಲೆಸ್ ಎಕ್ಸ್ಪೀರಿಯನ್ಸ್ ಅನ್ನ ನಿಮಗೆ ಕೊಡುತ್ತೆ. ರಿಷಿಕೇಶ್ ಇಂದ ಮಾರ್ನಿಂಗ್ ಇಂದ 4 to 5 ಅವರ್ ಜರ್ನಿ ಮಾಡಿಕೊಂಡು ಮಸೂರಿನ ತಲುಪಿರುವಂತ ನಮ್ಮ ಹುಡುಗರು ತುಂಬಾ ಟಯರ್ಡ್ ಆಗಿದ್ದಾರೆ. ಇವಾಗ ಅವ್ರು ಹೊರಟಿದ್ದಾರೆ. ಅವ್ರು ಸ್ಟೇ ಮಾಡಬೇಕಾಗಿರುವಂತಹ ಹೋಟೆಲ್ ರಾಕ್ ಲ್ಯಾಂಡ್ ಅನ್ನ ಹುಡ್ಕೊಂಡು ಆಲ್ಮೋಸ್ಟ್ ಅರೌಂಡ್ 2 to 2.8 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ. ಅದಕ್ಕೂ ಮೊದಲು ಇವರು ಬೈಕ್ ಅನ್ನ ರೆಂಟ್ ಮಾಡುವಂತ ಪ್ಲಾನ್ ಅನ್ನ ಹೊಂದಿದ್ದಾರೆ. ಮಸೂರಿ ಒನ್ ಆಫ್ ದ ಪಾಪ್ಯುಲರ್ ಟೂರಿಸ್ಟ್ ಅಟ್ರಾಕ್ಷನ್ ಆಗಿರೋದ್ರಿಂದ ಸ್ಕೂಟರ್ಸ್, ಬೈಕ್ ಅನ್ನ ರೆಂಟ್ ಮಾಡಬೇಕು ಅಂತಾರೆ ಈಸಿಲಿ ಅವೈಲೇಬಲ್ ಆಗಿರುತ್ತೆ. ಪರ್ ಡೇ ಅರೌಂಡ್ ಆಕ್ಟಿವಾ ಹತ್ರ ಇದ್ರೆ ಒಂದು 500 to 800 ಅನ್ನ ಚಾರ್ಜಸ್ ಅನ್ನ ಮಾಡ್ತಾರೆ. ಹಾಗೆ ಡೆಪಾಸಿಟ್ 1000 ಇಂದ 1500 ವರೆಗೂ ಡೆಪಾಸಿಟ್ ಅನ್ನು ತಗೊಂತಾರೆ ಏನೋ ಸಮಥಿಂಗ್. ಮೌಂಟೇನ್ ರೋಡ್ ಗಳಲ್ಲಿ ಡ್ರೈವ್ ಮಾಡೋದು ಅಥವಾ ರೈಡ್ ಮಾಡೋದು ಸಾಕಷ್ಟು ಅಮೇಜಿಂಗ್ ಅಂಡ್ ಕ್ರೇಜಿ ಆಗಿರುತ್ತೆ. ಸೊ ಒಂದ್ ವೇಳೆ ನೀವು ಬರ್ತಾ ಇದ್ರೆ ಡೆಫಿನೆಟ್ಲಿ ನೀವು ಸ್ಕೂಟಿ ಅಥವಾ ಆಕ್ಟಿವಾ ಅಥವಾ ಬೈಕ್, ಇವನ್ ರಾಯಲ್ ಎನ್ಫೀಲ್ಡ್ ಬೈಕ್ ಗಳು ಕೂಡ ಸಿಗುತ್ತೆ. ಸೊ ಫೈನಲಿ ಇವರು ಬುಕ್ ಮಾಡಿರುವಂತಹ ಹೋಟೆಲ್ ಆಗಿರುವಂತದ್ದು. ಸೊ ಹೋಟೆಲ್ ರಾಕ್ ಲ್ಯಾಂಡಿಗೆ ತಲುಪಾಯ್ತು. ಬಜೆಟ್ ಫ್ರೆಂಡ್ಲಿ ಹಾಗೆ ಒಂದು ಒಳ್ಳೆಯ ಸ್ಟೇಯನ್ನ ಆಫ್ ಮಾಡಕ್ಕೆ ಅವರು ಇಷ್ಟಪಟ್ಟು. ಸೊ ಡೆಫಿನೆಟ್ಲಿ ಇದು 1 ನೈಟಿಗೋಸ್ಕರ ಸ್ಟೇ ಮಾಡಿರುವಂತಹದ್ದು. ಸೊ ಚೆನ್ನಾಗಿರುವಂತದ್ದು. ಸೊ ನೋಡೋಣ ಫ್ರೆಂಡ್ಸ್. ಫೈನಲಿ ಈವ್ನಿಂಗು ಫ್ರೆಶ್ ಆಗಿ ನಮ್ಮ ಹುಡುಗರು ಹೊರಟಿದ್ದಾರೆ ಹಾರ್ಟ್ ಆಫ್ ದ ಟೌನ್ ಆಫ್ ಮಸೂರಿಯನ್ನ ಸುತ್ತಾಡಕ್ಕೆ. ಅಂದ್ರೆ ಅದು ಮಾಲ್ ರೋಡ್ ತುಂಬಾ ಪಾಪ್ಯುಲರ್ ಆಗಿರುವಂತಹ ಸ್ಪಾಟ್. ಅಲ್ಲಿ ಈವ್ನಿಂಗ್ ಅಲ್ಲಿ ಸಾಕಷ್ಟು ಲೈಟಿಂಗ್ ಇರುತ್ತೆ. ಹಾಗೆ ಲೋಕಲ್ ಫುಡ್ ಸ್ಟಾಲ್ಗಳು ತುಂಬಾ ಪಾಪ್ಯುಲರ್ ಆಗಿರುತ್ತೆ. ಜನ ನೀವು ಜಾಸ್ತಿ ಮಸೂರಿಯಲ್ಲಿ ಈ ಏರಿಯಾ ಟೌನ್ ಅಲ್ಲಿ ನೀವು ನೋಡ್ಬೋದು. ಸೊ ಆ ಮೂಮೆಂಟ್ ಅನ್ನ ನೋಡೋಣ. ಯಾವ ತರ ಲೋಕಲ್ ಫುಡ್ಗಳು ಯಾವ ತರ ಇದೆ, ಏನೇನು ಫೇಮಸ್ ಆಗಿರುವಂತಹ ಬೇಕರೀಸ್ಗಳು ಹಾಗೆ ಫುಡ್ ಐಟಮ್ಸ್ಗಳು ಏನೇನಿದೆ ಇಲ್ಲಿ. ಓವರ್ ಆಲ್ ಆಗಿ ಈವ್ನಿಂಗ್ ವ್ಯೂ ಆಫ್ ಮಸೂರಿಯನ್ನ ಇವ್ರ ಲೆನ್ಸ್ ಇಂದ ನೋಡುವಂತಹ ಪ್ರಯತ್ನ ಮಾಡೋಣ. ಮಸೂರಿಯ ಮೌಂಟೇನ್ಸ್ ಗಳನ್ನ ನೋಡಿ ಫ್ರೆಂಡ್ಸ್. ಎಷ್ಟು ಬ್ರೆತ್ ಟೇಕಿಂಗ್ ಆಗಿರುವಂತಹ ಮೌಂಟೇನ್ ವ್ಯೂ ಗಳನ್ನ ನೀವು ಇಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನ ಮಾಡಬಹುದು. ಇದಕ್ಕೋಸ್ಕರನೇ ಮಸೂರಿಯನ್ನ ಕ್ವೀನ್ಸ್ ಆಫ್ ಹಿಲ್ ಅಂತ ಕರೆಯೋದು. ಇಲ್ಲಿ ಕೇವಲ ಮೌಂಟೇನ್ಸ್ ಅಷ್ಟೇ ಅಲ್ಲ, ಇಟ್ಸ್ ಆಲ್ಸೋ ಕಾಲ್ಡ್ ಎಸ್ ಸ್ಪಿರಿಚುವಲ್ ಗೇಟ್ ವೇ ಅಂತ ಹೇಳ್ತೀವಿ. ಸೊ ಇಲ್ಲಿ ಒಂದು ಸುರ್ಕಂಡ ದೇವಿ ಟೆಂಪಲ್ ಕೂಡ ಇದೆ. ಸೊ ಅದನ್ನ ನಾಳೆ ಮಾರ್ನಿಂಗ್ ನಿಮ್ಗೆ ನಮ್ಮ ಹುಡುಗರು ಕರ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಎಕ್ಸೈಟೆಡ್ ಆಗಿ ವೇಟ್ ಮಾಡ್ತಾ ಇರಿ. ಸೊ ಇಲ್ಲಿ ನಾವು ಲೋಕಲ್ ಫುಡ್ ಏನಿದೆ ಫೇಮಸ್ ಆಗಿರುವಂತದ್ದು, ಸೊ ಅದನ್ನ ಇವಾಗ ಅವ್ರು ಎಕ್ಸ್ಪ್ಲೋರ್ ಮಾಡ್ತಾ ಇದ್ರಿ ಈವ್ನಿಂಗ್ ಅಲ್ಲಿ. ಸೊ ಬನ್ನಿ ಅದನ್ನ ನಾವು ಕಣ್ತುಂಬಿಕೊಳ್ಳೋಣ. ದಿನ 8/17/2026 ಮಸೂರಿಯಲ್ಲಿ ಟಿಫಿನ್ ಅನ್ನ ಮಾಡ್ಕೊಂಡು ಒಂದು ಒಳ್ಳೆ ಮೌಂಟೇನ್ ವ್ಯೂ ಜೊತೆಗೆ ಟಿಫಿನ್ ಅನ್ನ ಮುಗಿಸಿ ನಮ್ಮ ಹುಡುಗರು ಇವಾಗ ಹೊರಡ್ತಾ ಇದ್ದಾರೆ. ಉತ್ತರಾಖಂಡ್ ನ ಫೇಮಸ್ ಆಗಿರುವ ಹಾಗೂ ಶಕ್ತಿ ಪೀಠಗಳಲ್ಲಿ ಒಂದಾಗಿರುವಂತಹ ಸುರ್ಕಂಡ ದೇವಿ ಟೆಂಪಲ್ ಅನ್ನ ನೋಡೋಕ್ಕೋಸ್ಕರ. ಸೊ ಆಲ್ಮೋಸ್ಟ್ 30-40 ಕಿಲೋಮೀಟರ್ ಡಿಸ್ಟೆನ್ಸ್ ಆಗತ್ತೆ. ಈ ಟೆಂಪಲ್ ಒಂದು ಹೈಯೆಸ್ಟ್ ಆದ ಮೌಂಟೇನ್ ಪೀಕ್ ಅಲ್ಲಿ ಸ್ಥಿತವಾಗಿದೆ ಅಂತ ಹೇಳ್ತಾರೆ. ಆಲ್ಟಿಟ್ಯೂಡ್ ಅರೌಂಡ್ 2750 ಮೀಟರ್ ಅಷ್ಟು ಹೈಟ್ ಅಲ್ಲಿ ಇದೆ ಅಂತ ಹೇಳ್ತಾರೆ ಸಿ ಲೆವೆಲ್ ಇಂದ. ಸೊ ಇಲ್ಲಿಂದ ನೀವು ಒಂದು ಬ್ರೆಡ್ ಟೇಕಿಂಗ್ ಆದ 360 ಡಿಗ್ರಿ ಹಿಮಾಲಯನ್ ವ್ಯೂಸ್ ಅನ್ನ ಕೂಡ ನೀವು ಎಂಜಾಯ್ ಅನ್ನ ಮಾಡಬಹುದು.
ಫೈನಲಿ ಒಂದು ಬ್ಯೂಟಿಫುಲ್ ಆದ ಮೌಂಟೇನ್ ವ್ಯೂ ವ್ಯಾಲಿಗಳನ್ನ ಟ್ರಾವೆಲ್ ಮಾಡ್ತಾರೆ. ನಮ್ ಹುಡುಗರು ಬಂದ್ ರೀಚ್ ಆಗಿದ್ದಾರೆ ಈ ಸುರ್ಕಡ್ಡ ಡೇವಿಡ್ ಟೆಂಪಲ್ ನ ಬೇಸ್ ಪಾಯಿಂಟ್ ಗೆ. ಸೊ ಇಲ್ಲಿಂದ ನೀವು 500 ಸ್ಟೆಪ್ ನಡ್ಕೊಂಡು ಟ್ರೆಕ್ಕಿಂಗ್ ಮಾಡ್ಕೊಂಡು ಕೂಡ ತಲುಪಬಹುದು. ಇಲ್ಲಾಂದ್ರೆ ಕೇಬಲ್ ಕಾರ್ ಕೂಡ ಫೆಸಿಲಿಟಿಯನ್ನ ಇಟ್ಟಿದ್ದಾರೆ. ಪರ್ ಹೆಡ್ 200 ರುಪೀಸ್ ಚಾರ್ಜಸ್ ಅನ್ನ ಮಾಡ್ತಾರೆ. ಸೊ ಅದರ ಸದುಪಯೋಗನ ಕೂಡ ಪಡ್ಕೋಬಹುದು. 5 ಮಿನಿಟ್ಸ್ ಅಲ್ಲಿ ನೀವು ಟೆಂಪಲ್ ನ ರೀಚ್ ಆಗ್ತೀರಾ. ಒಂದ್ ವೇಳೆ ನೀವು ಹಿಮಾಲಯ ಟ್ರೆಕ್ಕಿಂಗ್ ಅಥವಾ ಕೇದಾರ್ನಾಥ್ ಟ್ರೆಕ್ಕಿಂಗ್ ಬರ್ತಾರೆ, ಡೆಫಿನೆಟ್ಲಿ ಈ ಸುರ್ಕುಂಡ ದೇವಿ ಟೆಂಪಲ್ ನ ವಿಸಿಟ್ ಮಾಡೋದನ್ನ ಮರಿಬಿಡಿ. ಒಂದು ಒಳ್ಳೆಯ ಸ್ಪಿರಿಚುವಲ್ ವೈಬ್ ಅನ್ನ ನೀವು ಎಕ್ಸ್ಪೀರಿಯನ್ಸ್ ಅನ್ನ ಮಾಡಬಹುದು. ಹಾಗೆ ಶಕ್ತಿ ಪೀಠಗಳಲ್ಲಿ ಒಂದಾಗಿರುವಂತ ಸೊ ಇದ್ರ ಪಾರ್ವತಿ ಅಥವಾ ನಮ್ಮ ದುರ್ಗಾ ದೇವಿಯನ್ನೇ ಪೂಜಿಸುವಂತದ್ದು. ಸೊ ಇಲ್ಲಿ ದರ್ಶನವನ್ನ ಮುಗಿಸಿ ನಮ್ಮ ಹುಡುಗರು ಇವಾಗ ನೆಕ್ಸ್ಟ್ ಹೊರಡ್ತಾರೆ ಕೇದಾರ್ನಾಥ್ ಟ್ರಿಪ್ಪಿಗೋಸ್ಕರ. ಸೊ ಎಲ್ಲೆಲ್ಲಿ ಕ್ಯಾಂಪ್ ಅನ್ನ ಮಾಡ್ತಾರೆ, ಏನೇನು ಅವ್ರ ಎಕ್ಸ್ಪೀರಿಯನ್ಸ್ ಅನ್ನ ಮಾಡ್ತಾರೆ, ಹಾಗೆ ಅವ್ರ ಎಷ್ಟು ಪ್ಯಾಕೇಜ್ ಅನ್ನ ಆಫ್ ಮಾಡ್ಕೋತಾರೆ, ಅದೆಲ್ಲಾನು ಕೂಡ ಈ ಬ್ಲಾಗ್ ಅಲ್ಲಿ ಇರುತ್ತೆ ಫ್ರೆಂಡ್ಸ್. ಬ್ಲಾಗ್ ಅನ್ನ ಕೊನೆವರೆಗೂ ನೋಡಿ ಎಂಜಾಯ್ ಅನ್ನ ಮಾಡಿ. ದೇವಿಯ ದರ್ಶನ ಮಾಡಿಕೊಂಡು ಫೈನಲಿ ಇವಾಗ ರಿಟರ್ನ್ ಮಸೂರಿ ಹತ್ರ ರಿಟರ್ನ್ ಹೋಗ್ತಾ ಇದ್ರೆ ಆಲ್ಮೋಸ್ಟ್ ಆದ ಹಾಫ್ ಅನ್ ಅವರ್ ಜರ್ನಿ ಮತ್ತೆ ಬ್ಯಾಕ್ ಟು ಮಸೂರಿ. ಸೊ ಅಲ್ಲಿ ಇವತ್ತು ಯಾವುದೇ ರೀತಿಯ ಪ್ಲಾನ್ ಇರಲ್ಲ ಅವ್ರದ್ದು. ಹೋಟೆಲಲ್ಲಿ ಆರಾಮಾಗಿ ಸ್ಟೇ ಮಾಡ್ಕೊಂತಾರೆ. ನೆಕ್ಸ್ಟ್ ಡೇ ಅವರು ಟ್ರೆಕ್ಕಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಬುಕಿಂಗ್ ಪ್ಯಾಕಿಂಗ್ ಏನಿರುತ್ತೆ ಎಲ್ಲಾನು ಕೂಡ ಮಾಡ್ಕೊಂಡು ಫಿಸಿಕಲಿ ಮೆಂಟಲಿ ಅವರು ರೀಚಾರ್ಜ್ ಅನ್ನ ಆಗ್ತಾ ಇದ್ದಾರೆ. ಸೊ ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಡೇ ಅವರು ಅಂದ್ರೆ ಡೇ 9 ಏನೇನು ಮಾಡ್ತಾರೆ, ಸೊ ಎಲ್ಲೆಲ್ಲಿ ಪಿಕಪ್ ಇರುತ್ತೆ, ಒಂದ್ ವೇಳೆ ನೀವು ಟ್ರೆಕ್ಕಿಂಗ್ ಅನ್ನು ತಗೊಂತಾ ಇದ್ರೆ ಮಾಡ್ತಾ ಇದ್ರೆ ಅದೆಲ್ಲಾನು ಕೂಡ ಇಲ್ಲಿ ತೋರಿಸುವಂತ ಪ್ರಯತ್ನ ಆಗಿರುತ್ತೆ. ದಿನ 9/18/2026 ಮಸೂರಿಯಿಂದ ಇವರು ಡೆಹ್ರಾಡೂನ್ ಕಡೆ ಹೊರಟಿದ್ದಾರೆ. ಸೊ ಲೋಕಲ್ ಬಸ್ ಅನ್ನ ಪ್ರಿಫರ್ ಅನ್ನ ಮಾಡಬಹುದು. ಟಿ ಕೂಡ ಇರುತ್ತೆ, ಅದು ಕೂಡ ನಿಮ್ಗೆ ಮಸೂರಿನ ತಲುಪಿಸುತ್ತೆ. ಇಲ್ಲೂ ಕೂಡ ನಿಮ್ಗೆ ಆಲ್ಮೋಸ್ಟ್ 2 hour ಆದ ಜರ್ನಿ ಇರುತ್ತೆ. ಸೊ ಅದು ಒಳ್ಳೆಯಾದ ಮೌಂಟೇನ್ ವ್ಯೂ ಗ್ರೀನರಿಯನ್ನ ನೋಡ್ಕೊಂಡು ನೀವು ಮಸೂರಿಯಿಂದ ಡೆಹ್ರಾಡೂನ್ ಅನ್ನ ತಲುಪಬಹುದು. ಒಂದ್ ವೇಳೆ ನೀವು ಕೇದಾರ್ನಾಥ್ ಅಥವಾ ಹಿಮಾಲಯ ಟ್ರೆಕ್ಕಿಂಗ್ ಅನ್ನ ಮಾಡ್ತಾ ಇದ್ರೆ ನಿಮ್ಗೆ ಪಿಕಪ್ ಪಾಯಿಂಟ್ ಡೆಹ್ರಾಡೂನ್ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಟ್ರೆಕ್ಕಿಂಗ್ ಕಂಪನೀಸ್ ಗಳೇನಿರುತ್ತೆ ಅಂದ್ರೆ ಏಜೆಂಟ್ ಗಳೇನಿರುತ್ತೆ ಅದು ನಿಮ್ಗೆ ಟಿಟಿಗಳನ್ನ ಡೆಹ್ರಾಡೂನ್ ಒಂದು ಪಾಪ್ಯುಲರ್ ಸ್ಪಾಟ್ ಗೆನೆ ಕಳ್ಸುತ್ತೆ. ಅಲ್ಲಿಂದ ನಿಮ್ಗೆ ಪಿಕಪ್ ಅನ್ನ ಮಾಡತ್ತೆ. ಸೊ ಇವಾಗ ಇವ್ರು ಯಾವ್ದ್ರ ಚೂಸ್ ಮಾಡಿದ್ರು, ಅವರ ಎಕ್ಸ್ಪೀರಿಯನ್ಸ್ ಏನಿತ್ತು, ಪ್ರೈಸಸ್ ಏನಿತ್ತು, ಪ್ಯಾಕೇಜಸ್ ಏನಿತ್ತು ಅದನ್ನೆಲ್ಲ ಕೂಡ ತೋರಿಸುವಂತ ಪ್ರಯತ್ನ. ಸೊ ಆನ್ ದ ವೇ ಅವ್ರು ಟಿಟಿ ನಮ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಎಲ್ಲೆಲ್ಲಿ ಒಂದು ಒಳ್ಳೆ ಪ್ಲೇಸ್ ಇರುತ್ತೆ, ಇದು ಯಮುನಾ ನದಿ ಹರಿದೋಗ್ತಾ ಇದೆ, ಟೋನ್ ರಿವರ್ ಅಂತ ಏನೋ ಕರೀತಾರೆ ಇದನ್ನ. ಸೊ ಅಲ್ಲೂ ಕೂಡ ನಿಮ್ಗೆ ಕೆಲವೊಂದಿಷ್ಟು ಇನ್ನು ಟೂರಿಸ್ಟ್ ಸ್ಪಾಟ್ ಇರುತ್ತೆ, ಅಲ್ಲಿ ಟೈಮ್ ಅನ್ನ ಕೊಡ್ತಾರೆ ರಿಫ್ರೆಶ್ ಆಗಕ್ಕೆ ಹಾಗೆ ನೋಡ್ಕೊಳ್ಳಕ್ಕೆ. ಇವರ ಟ್ರೆಕ್ಕಿಂಗ್ ಟಿ ಇವರನ್ನ ಡೆಹ್ರಾಡೂನ್ ಇಂದ ಇವಾಗ ಶಂಕರಿ ಬೇಸ್ ಕ್ಯಾಂಪ್ ಏರಿಯಾದ ಹತ್ರ ಕರ್ಕೊಂಡು ಹೋಗ್ತಾ ಇದೆ. ಆನ್ ದ ವೇ ಏನೇನ್ ಸ್ಪಾಟ್ ಇದೆ ಎಲ್ಲಾನು ಕೂಡ ಅವರಿಗೆ ತೋರಿಸ್ತಾ ಕರ್ಕೊಂಡು ಹೋಗಲಾಗುತ್ತೆ. ಇವರು ಆಯ್ಕೆ ಮಾಡ್ಕೊಂಡಿರುವಂತದ್ದು ಕೇದಾರ್ ಕಂಠ ಲಾಂಗ್ ವೀಕೆಂಡ್ ಅನ್ನುವಂತಹ ಕಂಪನಿಯನ್ನ. ಸೊ ಟೋಟಲ್ ಆದ 27 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಟ್ರೆಕ್ಕಿಂಗ್ ಅನ್ನ ಮಾಡಿಸ್ತಾರೆ. 5 ಡೇ 4 ನೈಟ್ ಗಳು. ಸೊ ಹಾಗೆ ಎಲ್ಲಾ ರೀತಿಯ ಅಕೊಮಡೇಷನ್ ಗಳನ್ನ ಏನೇನ್ ಬೇಕು ಅದನ್ನೆಲ್ಲ ಕೂಡ ಅವರು ಇವನ್ ಇನ್ಕ್ಲೂಡಿಂಗ್ ಫುಡ್ ಅನ್ನು ಕೂಡ ಅವ್ರು ನೋಡ್ಕೊಂತಾರೆ. ಪರ್ ಹೆಡ್ 5,000 to 6,000 ಅರೌಂಡ್ ಚಾರ್ಜಸ್ ಅನ್ನ ಮಾಡ್ತಾರೆ. ಬೇಸ್ ಕ್ಯಾಂಪ್ ಅನ್ನ ರೀಚ್ ಆದ ಮೊದಲ ದಿನ ಯಾವುದೇ ರೀತಿಯ ಟ್ರೆಕ್ಕಿಂಗ್ ಇರಲ್ಲ. ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆದ ಇನ್ಫಾರ್ಮೇಶನ್, ಸೊ ಯಾವ್ಯಾವ ತರ ರೂಟ್ ಇರುತ್ತೆ, ಎಷ್ಟು ಗಂಟೆಗೆ ಹೇಳ್ಬೇಕಾಗತ್ತೆ, ಅದೆಲ್ಲ ಟಿಪ್ಸ್ ಅನ್ನ ಕೂಡ ನೀಡಲಾಗುತ್ತೆ. ಟ್ರೆಕ್ ಟು ಕೇದಾರ್ ಕಂಠ ಇವಾಗಿಂದ ಆರಂಭ ಫ್ರೆಂಡ್ಸ್. ಶಂಕರಿ ಬೇಸ್ ಪಾಯಿಂಟ್ ಇಂದ ಇವಾಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಒಂದು ಗ್ರೂಪ್ ಅಲ್ಲಿ ನಿಮ್ಗೆ ಅವರು ಕರ್ಕೊಂಡು ಹೋಗ್ತಾರೆ. ಸೊ 4 to 5 ಕಿಲೋಮೀಟರ್ ಅಷ್ಟು ನಡೆಸ್ತಾರೆ. ಅದ ನಂತರ ಅವರು ಸ್ನಾಕ್ಸ್, ಲಂಚ್ ಹಾಗೆಲ್ಲಾನು ಕೂಡ ಪ್ರೊವೈಡ್ ಅನ್ನ ಮಾಡ್ತಾರೆ.
ಫಸ್ಟ್ ಡೇ ಟ್ರೆಕ್ಕಿಂಗ್ ಅಲ್ಲಿ ನೀವು ತಲುಪ್ತಿದ ಜುದಾಕ ತಲಾಬ್ ಅನ್ನುವಂತ ಒಂದು ಲೇಕ್ ಅನ್ನ. ನಾರ್ಮಲಿ ಇದು ಫ್ರೋಸನ್ ಆಗಿರುವಂತಹ ಒನ್ ಆಫ್ ದ ಬ್ಯೂಟಿಫುಲ್ ಡ್ರೀಮಿ ಲೇಕ್ ಇದು. ಫಸ್ಟ್ ಡೇ ಟ್ರೆಕ್ಕಿಂಗು ಹರ್ಗಾವ್ ಬೇಸ್ ಕ್ಯಾಂಪ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಅಲ್ಲಿ ನಾವು ಸ್ಟೇ ಅನ್ನ ಮಾಡಬಹುದು. ಸಾಕಷ್ಟು ಚೆನ್ನಾಗಿರುವಂತಹ ಪೈನ್ ಟ್ರೀಗಳು ಸುತ್ತಲೂ ಒಂದು ಕ್ಯಾಂಪಿಂಗ್ ಅನ್ನ ಮಾಡ್ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಎಕ್ಸಾಸ್ಟ್ ಆಗಿರ್ತೀರಾ, ಆ ಒಂದಿನ ಕಂಪ್ಲೀಟ್ ಆಗಿ ರೆಸ್ಟ್ ಅನ್ನ ಮಾಡ್ತೀರಾ. ನೆಕ್ಸ್ಟ್ ಡೇ ಬೆಳಕು ಹರಿತಾ ಇದ್ದಂಗೆ ನೀವು ನೋಡಬಹುದು ಸುತ್ತಲೂ ಆವರಿಸಿರುವಂತಹ ಪೈನ್ ಟ್ರೀಗಳು. ಹರ್ಗಾವ್ ಬೇಸ್ ಕ್ಯಾಂಪ್ ಅನ್ನುವಂಥದ್ದು ಟೋಟಲ್ ಒಂದು 8,000 ಫೀಟ್ ಅಷ್ಟು ಎತ್ತರದಲ್ಲಿದೆ. ಸೊ ತುಂಬಾ ಕೋಲ್ಡ್ ಆಗಿರುವಂತಹ ವೆದರ್, ಸುತ್ತಲಿರುವಂತಹ ಪೈನ್ ಟ್ರೀಗಳು ಒನ್ ಆಫ್ ದ ರೆಸ್ಟಿಂಗ್ ಪ್ಲೇಸ್ ಅಂತ ಕರೀತಾರೆ. ಡೀಪ್ ಆದ ಹಾಗೆ ಸ್ವಲ್ಪ ಕಠಿಣವಾಗಿರುವಂತಹ ಟ್ರೆಕ್ಕಿಂಗು ಇಲ್ಲಿಂದ ಆರಂಭವಾಗುತ್ತೆ. ಒಂದು ಒಳ್ಳೆಯ ಮೌಂಟೇನ್ ವ್ಯೂ ಹಾಗೆ ವ್ಯಾಲಿ ಹಾಗೆ ನ್ಯಾರೋ ಪಾತ್ ಗಳನ್ನ ಪಾಸ್ ಮಾಡಿಕೊಂಡು ಟೋಟಲ್ ಆದ ಒಂದು 12 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನ ನೀವು ಟ್ರೆಕ್ಕಿಂಗ್ ಮಾಡಿಕೊಂಡು ಬೇಸ್ ಕ್ಯಾಂಪ್ ನ ಸಮಿಟ್ ಪಾಯಿಂಟ್ ಹತ್ರ ನೀವು ತಲುಪ್ತೀರಾ. ಸೊ ಅಲ್ಲಿ ರೆಸ್ಟಿಂಗ್ ಅನ್ನ ಮಾಡಿಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಅರ್ಲಿ ಮಾರ್ನಿಂಗ್ 2 AM ಗೆ ಏಳಿಸ್ತಾರೆ. ಸೊ ಅಲ್ಲಿಂದ ನೀವು ಎದ್ದು ಮತ್ತೆ ಟ್ರೆಕ್ಕಿಂಗ್ ಮಾಡಿ ಸೊ ನೀವು ಸನ್ ರೈಸ್ ಅನ್ನ ನೋಡಬಹುದು. ಅದು ನಿಮ್ಮ ಎಂಡ್ ಪಾಯಿಂಟ್ ಆಗಿರುತ್ತೆ ಫ್ರೆಂಡ್ಸ್. ಅಲ್ಲಿಂದ ಬ್ಯಾಕ್ ಟು ಜುದಾಕ ತಲಾಬಿಂದ ಮತ್ತೆ ಬೇಸ್ ಕ್ಯಾಂಪ್ ಅನ್ನ ತಲುಪ್ತೀರಾ. ಅಲ್ಲಿಂದ ನಿಮ್ಗೆ ಡೈರೆಕ್ಟ್ ಆಗಿ ಅವರು ಏರ್ಪೋರ್ಟ್ ಆಗಿ ಬಿಡ್ತಾರೆ. ಅಲ್ಲಿಂದ ನೀವು ಮತ್ತೆ ನಿಮ್ಮನ್ನ ತಲುಪಬಹುದು ಫ್ರೆಂಡ್ಸ್. ಈ ತರ ನೀವು ಟ್ರೆಕ್ಕಿಂಗ್ ಕ್ಯಾಂಪ್ ಅನ್ನ ಜಾಯ್ನ್ ಆಗಬೇಕು ಅಂದ್ರೆ ಆನ್ಲೈನ್ ಅಲ್ಲೇ ಮೊದಲೇ ನೀವು ಪ್ರೇಯರ್ ಆಗಿ ಬುಕಿಂಗ್ ಅನ್ನ ಮಾಡ್ಕೊಳ್ಳಿ ಒಂದ್ ವಾರ ಮೊದಲೇನೆ. ಯಾಕಂದ್ರೆ ನೀವು ಕ್ಯಾನ್ಸಲೇಷನ್ ಫೀಸ್ಗಳು ಕೆಲವೊಂದಿಷ್ಟಕ್ಕೆ ಅಪ್ಲೈ ಆಗಲ್ಲ. ಅದಕ್ಕೋಸ್ಕರ ನೀವು ಮೊದಲೇ ಬುಕಿಂಗ್ ಮಾಡ್ಕೊಂಡಿದ್ರೆ ನಿಮ್ಗೆ ಕಂಪ್ಲೀಟ್ ಆದ ಕ್ಯಾನ್ಸಲೇಷನ್ ಫೀಸ್ ಅಥವಾ 50%, 70% ಅಂತ ಬೇರೆ ಬೇರೆ ಪ್ರೈಸ್ ಅನ್ನ ಕೂಡ ಅವರು ಕ್ಯಾನ್ಸಲೇಷನ್ ಫೀಸ್ ಅನ್ನ ಕೂಡ ಕೊಡ್ತಾರೆ. ಹಾಗೆ ನೀವು ಈ ಟ್ರೆಕ್ಕಿಂಗ್ ಅನ್ನ ಮಾಡ್ತಾ ಇದ್ರೆ ಟೋಟಲ್ ಆಗಿ 5 days 4 night ನೀವು ಸ್ಟೇ ಅನ್ನ ಮಾಡಬೇಕಾಗತ್ತೆ. ಒಂದ್ ವೇಳೆ ನೀವು ಅದಕ್ಕೆ ಅಪ್ರಾಪ್ರಿಯೇಟ್ ಆದ ಕಾಸ್ಟ್ಯೂಮ್ ಗಳನ್ನ ಏನಾದ್ರು ಕ್ಯಾರಿ ಮಾಡ್ತಾ ಇಲ್ಲ ಅಂದ್ರೆ ಅಲ್ಲಿ ರೆಂಟ್ ಅನ್ನ ಕೂಡ ಮಾಡ್ಕೋಬಹುದು. ಸೊ ಇದಾಗಿತ್ತು ಫ್ರೆಂಡ್ಸ್ ನನ್ನ ಕಸಿನ್ ಹಾಗೂ ಅವ್ರ ಫ್ರೆಂಡ್ಸ್ ನ ಜರ್ನಿ ಫ್ರಮ್ ಬ್ಯಾಂಗ್ಳೂರ್ ಟು ಕೇದಾರ್ಕಂಠ. ಸೊ ಏನೇನ್ ಅವ್ರು ಮಾಡಿದ್ರು ಹಾಗೆ ಅವರ ಅಡ್ವೆಂಚರಸ್ ಆದ ಟ್ರಿಪ್ ಏನೇನಿತ್ತು. ಸೊ ಈ ಕ್ಯಾಂಪ್ ಏನ್ ಮಾಡ್ತಾರೆ ಟ್ರೆಕ್ಕಿಂಗ್ ಕೇದಾರ್ನಾಥ್ ಟ್ರೆಕ್ಕಿಂಗ್ ಕ್ಯಾಂಪ್. ಸೊ ಇಲ್ಲಿ ಸರ್ಟಿಫಿಕೇಟ್ ಅನ್ನು ಕೂಡ ಪ್ರೊವೈಡ್ ಅನ್ನ ಮಾಡ್ತಾರೆ. ಕಂಪ್ಲೀಟ್ ಆದ ವಿಡಿಯೋನ ನೋಡಿ ಹಾಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನೀವು ಕ್ವೇರೀಸ್ ಗಳನ್ನ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಬಹುದು ಅಂತ ಹೇಳ್ತಾ ನಾನು ಇಲ್ಲಿಗೆ ಸೈನ್ ಅಪ್ ಆಗ್ತಾ ಇದ್ದೀನಿ. ಬಟ್ ವ್ಲಾಗ್ ಇನ್ನು ನಡೀತಾನೆ ಇರುತ್ತೆ. ಕಂಪ್ಲೀಟ್ ಆದ ವ್ಲಾಗ್ ಅನ್ನ ನೋಡಿ ಹಾಗೂ ಎಂಜಾಯ್ ಮಾಡಿ. ನೀವೇನಾದ್ರೂ ಟ್ರಿಪ್ ಅನ್ನ ಪ್ಲಾನ್ ಮಾಡ್ತಾ ಇದ್ರೆ ಮತ್ತೆ ವೇಟ್ ಮಾಡ್ತಾ ನಿಂತ್ಕೋಬೇಡಿ. ಸ್ಟ್ರೇಂಜರ್ಸ್ ಜೊತೆಗೆ ಕೂಡ ನಿಮ್ಮ ಟ್ರಿಪ್ ಅನ್ನ ಕೂಡ ಕಂಪ್ಲೀಟ್ ಅನ್ನ ಮಾಡ್ಕೋಬಹುದು ಫ್ರೆಂಡ್ಸ್. गाइस आप देख सकते हो आज 23 जनवरी स्नो गिर रहा है. वो भी बिल्कुल आखिरी दिन का ट्रेकिंग है हमारा और आज स्नो गिर रहा है. आप देख सकते हो ठंड इतना बढ़ रहा है कि हम जैकेट के बिना हम जा ही नहीं सकते. जैसे आप देख सकते हो बाहर स्नो गिर रहा है तो अभी हमें नीचे चल के जाना पड़ेगा. गहरा हुआ गाइस आप देख सकते हो आज हम नीचे उतर रहे और इधर स्नोफॉल हो रहा है. ये है हमारा किस्मत तो इतना बुरी है कि आज यहाँ पे स्नोफॉल हो रहा है और हम नीचे उतर रहे हैं. हमारा इतना जल रहा है कि हम इसको भी एक्सपीरियंस करके ही जा रहे हैं. लेकिन हमें चढ़ना था इसके साथ. देख लो ऑफ हिमालय द बेस्ट फूड और ट्रैकिंग द बेस्ट. वेदर भी बहुत अच्छा था. मज़ा आ गया. आप मेरे आवाज़ से पता लगा सकते हो बहुत ठंडा है पर बढ़िया था. बहुत बढ़िया था. नेक्स्ट लेवल.
है।